ಅವರ ರಾಜ್ಯದ ಅಧ್ಯಕ್ಷರಿಗೆ, ನನಗಲ್ಲ. ಇದು ಬಿ ಜೆ ಪಿಯ ರಾಜ್ಯದ ಅಧ್ಯಕ್ಷರಿಗೆ ಮುಖಭಂಗ ಹೊರತು ರೇವಣ್ಣ ನನಗೆ 21 ಜನ ನಮ್ಮವ್ರು ಓಟ್ ಹಾಕಿರೋಲ್ರಿ ಕರೆಕ್ಟಾಗಿ. ಇಲ್ಲಿ ಯಾಕೆ ಮುಖಭಂಗ ನನಗೆ ಯಾಕೆ ಹಾಕಿದೆ? ನಾನು ಅದನ್ನು ಕಾಲ ಬಂದಾಗ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲಿ ಮಾತಾಡಬೇಕು ಅದು ಮಾತಾಡ್ತೀನಿ. ನಮಗೆ ಜಾಸ್ತಿ ಇದೆ, ಇನ್ನು 3 ಬೇಕಾಗಿತ್ತು ಅಷ್ಟೇ ನಮಗೆ. ಈಗ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಸೇರಿ ಒಟ್ಟಾದ್ರಲ್ರಿ, ನಾನೇನು ಮಾಡೋಕ್ಕೆ? ಅದನ್ನು ಅವರು ನೋಡಪ್ಪ, ನಾನು ಹೇಳೋದು ಇಷ್ಟೇ, ನನಗಲ್ಲ. ನೀವು ಯಾರೋ ಪತ್ರಿಕೆಯವರು ಟಿ ವಿಯವರು ನಿಮಗೆ ಮುಖಭಂಗ ಆಗಿರೋದು ನನಗಲ್ಲ ರೀ, ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಮುಖಭಂಗ ಆಗಿರೋದು. ಅವ್ರು ಹೋಗಿ ಕಾಂಗ್ರೆಸ್ಗೆ ಈ ಜಿಲ್ಲೆ ಅಡ ಇಟ್ಟರಲ್ಲಪ್ಪ, ಅದಕ್ಕೆ ನಾನು ಅವರಿಬ್ರು, ಅಥವಾ ಕಾಂಗ್ರೆಸ್ನವರೇ ಇವ್ರಿಗೆ ಅಡ ಇಟ್ಟವರು ಗೊತ್ತಿಲ್ಲಪ್ಪ. ಯಾರು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ನಾವು ಅಲಯನ್ಸ್ ಇರೋದ್ರಿ. ಈಗ ಹಾಸನ ಜಿಲ್ಲೆ ಅಲಯನ್ಸ್ ಯಾವುದು? ಕಾಂಗ್ರೆಸ್ ಬಿ ಜೆ ಪಿ ಅಲಯನ್ಸ್ ರಾಜ್ಯದಲ್ಲಿ ನಾವು ಅಲಯನ್ಸು. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಲಯನ್ಸ್ ಇದೆ. ಅದನ್ನು ಉತ್ತರನ ರಾಜ್ಯದ ಅಧ್ಯಕ್ಷ ಹೇಳಬೇಕಾಗತ್ತಷ್ಟೇ. ಅವ್ರ ಗಮನಕ್ಕೂ ತಂದಿದ್ದೀನಿ, ಚುನಾವಣೆ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಇದು ಇಟ್ಕೊಡೋಕ್ಕಿಂತ ಮುಂಚೆನೇ ವಿಜಯೇಂದ್ರ ಅವ್ರ ಗಮನಕ್ಕೂ ತಂದಿದ್ದೀನಿ. ಇವತ್ತು ಅಷ್ಟೇ ನಾವು ಮೋದಿಯರು ಮುಂದೆ ದೇವೇಗೌಡರು ಮೋದಿಯವ್ರ ವಿಶ್ವಾಸ ಇತ್ತು. ಎನ್ ಡಿ ಎನ ಪಾರ್ಟ್ನರ್ ಅವರು. ಎಲ್ಲಿವರೆಗೆ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ನಮ್ಮನ್ನು ಇಟ್ಕೋತಾರೋ ಅಲ್ಲಿವರೆಗೆ ಅವ್ರ ಜೊತೆ ಇರ್ತೀವಿ. ನಾವೇನದಕ್ಕೆ ಭೇದ ಭಾವ ಇಲ್ಲ. ಇದು ಮಾಡಿದ್ರು ಅಂತ ನಾವು ಅದು ಅವ್ರಿಗೆ ಬಿಡ್ತೀವಿ. ಅವ್ರ ಪಕ್ಷ ಸರಿಪಡಿಸ್ಕೊಳ್ಳೋದು ಬಿಡೋದು ಎನ್ ಡಿ ಎ ರಾಷ್ಟ್ರೀಯ ಮುಖಂಡರಿಗೆ, ಅವ್ರ ಪಕ್ಷದ ಬಿ ಜೆ ಪಿ. ಅವರು ಇಲ್ಲ ಕಾಂಗ್ರೆಸ್ ಬಿ ಜೆ ಪಿನ ಈ ಜಿಲ್ಲೆಯಲ್ಲಿ ಒಂದಾಗೋಲಿ ಅಂದರೆ ನಮ್ಮದೇನಕ್ಕೆ.